ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಒಂದು ಸಣ್ಣ ಕಥೆ ಹೇಳ್ತೀನಿ. ಒಂದ್ಸಲ ನಾನು ಒಂದು ಸುಧಾ ಬುಕ್ ಓದಿದ್ದೆ. ಅದು ನೆನಪು ಬಂತು. ಅದು ನಿಮ್ಮೆಲ್ರಿಗೂ ತಿಳಿಸೋಣ ಅಂತ ಒಂದು ಕಥೆ ಹೇಳ್ತೀನಿ. ಒಬ್ಬ ಸಾಧು ಇರ್ತಾನೆ. ಆ ಸಾಧು ಒಂದು ಆಶ್ರಮದಲ್ಲಿ ವಾಸ ಆಗಿರ್ತಾನೆ. ಒಂದ್ಸಲ ಆ ಸಾಧು ನಾಯಿ ಮತ್ತು ಬೆಕ್ಕನ್ನು ಸಾಕಿರ್ತಾನೆ. ಆ ನಾಯಿ ಮತ್ತು ಬೆಕ್ಕನ್ನು ಸಾಕಿದಾಗ ಇವನು ಒಂದ್ಸಲ ಬೇರೆ ಆಶ್ರಮಕ್ಕೆ ಹೋಗ್ಬೇಕಾಗುತ್ತೆ. ಆವಾಗ ಒಂದು ನದಿನ ದಾಟಬೇಕಾಗುತ್ತೆ. ನದಿನ ದಾಟುವಾಗ ಸಾಧು ಈಜ್ಕೊಂಡು ನದಿನ ದಾಟ್ತಾನೆ. ಆದರೆ ನಾಯಿ ಮತ್ತು ಬೆಕ್ಕ ಕೈಯಲ್ಲಿ ಏನಪ್ಪ ಮಾಡೋದು ಅಂತ ಅವೆರಡು ಯೋಚನೆ ಮಾಡಿ ನಾಯಿ ಬೆಕ್ಕನ್ನ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ನದಿ ದಾಟಕ್ಕೆ ಹೋದಾಗ ನೀರಲ್ಲಿ ಬೆಕ್ಕನ್ನ ಬೀಳಿಸ್ಬಿಡುತ್ತೆ. ಆಗ ಅದಕ್ಕೆ ಬೆಕ್ಕಿಗೆ ತಾಳಲಾರದ ಸಂಕಟ ಆಗಿ ನಾಯಿಗೆ ಶಾಪ ಕೊಡುತ್ತೆ. ಮತ್ತು ಆವತ್ತಿಂದ ಅವೆರಡು ಶತ್ರುಗಳಾಗ್ತವೆ. ಈಗಲೂ ಸಹ ನಾಯಿ ನೋಡಿದ್ರೆ ಬೆಕ್ಕಗಾಗಲ್ಲ, ಬೆಕ್ಕನು ನೋಡಿದ್ರೆ ನಾಯಿಗಾಗಲ್ಲ. ಆ ರೀತಿ ಇರುತ್ತೆ. ಇದು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.